ಜಿಲ್ಲಾಧಿಕಾರಿಯಾಗಿ ಬಂದು ನನ್ನ ಒಂದು ಸೇವಾವಧಿ ಈ ಜಿಲ್ಲೆಯಲ್ಲಿಯೇ ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ನಿಮ್ಮೊಂದಿಗೆ ಒಂದಷ್ಟು ಅನೌಪಚಾರಿಕವಾಗಿ ಮಾತಾಡಬೇಕು. ಆ ಮೂಲಕವಾಗಿ ಸುಮಾರು 19 ತಿಂಗಳು ನಾನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕೋಲಾರದ ಜನತೆ, ರಾಜ್ಯ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಮುಖಂಡರುಗಳು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಮಾಜಿ ಶಾಸಕರುಗಳು ಮತ್ತು ಎಲ್ಲ ಸಂಘಟನೆಗಳು, ಸಾರ್ವಜನಿಕರು ಪ್ರತಿಯೊಬ್ಬರಿಗೂ ನಾನು ಹೃದಯ ತುಂಬಿ ಕೃತಜ್ಞತೆಗಳನ್ನು ಅರ್ಪಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾನು ನಿಮ್ಮನ್ನು ಈ ಒಂದು ಸುದ್ದಿಗೋಷ್ಠಿಗೆ ಆಹ್ವಾನ ಮಾಡ್ತಿದ್ದೇನೆ. ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ನನ್ನ ಸೇವಾವಧಿ ಈ ತಿಂಗಳು 31ಕ್ಕೆ ಕೊನೆ ಆಗ್ತದೆ. ನನ್ನ ಒಂದು ಕೋಲಾರದ ಸೇವಾವಧಿಯ ಬಗ್ಗೆ ಹೇಳೋದಾದರೆ 33 ವರ್ಷದ ಹಿಂದೆ ಇದೇ ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರಿ ಕಾಲೇಜಿನ ಮೇಸ್ಟ್ರಾಗಿ ನಾನು ಬಂದೆ. ಚಿಂತಾಮಣಿ ಕಾಲೇಜಿನಲ್ಲಿ ನಾನು ಶುರು ಮಾಡಿದೆ 1992 ಡಿಸೆಂಬರ್. ನೋಡಿ, ಕಾಕತಾಳೀಯ 92 ಡಿಸೆಂಬರ್ 26ಕ್ಕೆ ರಿಪೋರ್ಟ್ ಮಾಡ್ತೀನಿ ಕೋಲಾರ ಜಿಲ್ಲೆಯಲ್ಲಿ ಮೇಸ್ಟ್ರಾಗಿ. 2024 ಡಿಸೆಂಬರ್ 26 ಕೋಲಾರದಲ್ಲಿ ಕೋಲಾರ ಜಿಲ್ಲಾಧಿಕಾರಿಯಾಗಿ ವರದಿ ಮಾಡ್ಕೊತೀನಿ. ನಂಗೆ ಗೊತ್ತಿಲ್ಲ, ಕಾಕತಾಳೀಯ ಅಂತ ಹೇಳೋದಷ್ಟೇ ನನಗೆ ಗೊತ್ತಿರೋದು. ಆದರೆ ಇದೇ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಬರ್ತೀನಿ ಅಂತ ನನಗೆ ಅನಿಸಿರಲಿಲ್ಲ. ಬಂದ ನಂತರದಲ್ಲಿ ನಂದು ಒಂದು ರೀತಿ ಈ ಸರ್ಕಾರಿ ಕೆಲಸ ಎಲ್ಲಿ ಪ್ರಾರಂಭ ಮಾಡಿದ್ನೋ ಅಲ್ಲೇ ಪೂರ್ಣಗೊಳಿಸುವ ಹಾಗೆ ಒಂದು ಸರ್ಕಲ್ ಕಂಪ್ಲೀಟ್ ಆಯಿತೇನೋ ಅಂತ ಅನಿಸುತ್ತೆ. ನನಗೆ ಇಡೀ ಕರ್ನಾಟಕದ ಜನ ಅನ್ನ ಹಾಕಿ ಸಾಕಿದ್ದಾರೆ, ನನ್ನ ಕುಟುಂಬವನ್ನು. ನಾನು ನನ್ನ ಕುಟುಂಬ ಜೀವ ಇರುವವರೆಗೂ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಜನತೆಗೆ ಚಿರಋಣಿಯಾಗಿ ಇರ್ತೀವಿ. ಯಾಕೆಂದರೆ ನಮ್ಮನ್ನು ಸಾಕಿದ್ದೇ ಕರ್ನಾಟಕದ ಜನ. ಆದರೆ ಇಲ್ಲಿ ಕೋಲಾರದಲ್ಲಿ ವಿಶೇಷ ಏನಪ್ಪ ಅಂದರೆ 2 ಸಾರಿ ನಮ್ಮನ್ನು ಅನ್ನ ಹಾಕಿ ಸಾಕ್ತಾರೆ. ಮೊದಲನೇ ಸಾರಿ 8 ವರ್ಷಗಳ ಕಾಲ ನಾನು ಮೇಸ್ಟ್ರಾಗಿರ್ತೀನಿ. ಈಗ 19 ತಿಂಗಳು ನಾನು ಜಿಲ್ಲಾಧಿಕಾರಿಯಾಗಿ ಬಂದು ಈ ಒಂದು ಕೋಲಾರ ಜಿಲ್ಲೆಯ ಜನರ ಋಣವನ್ನು ನಾನು ಯಾವತ್ತೂ ಮರಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ಮನುಷ್ಯರಲ್ಲಿ ಭಾಳ ಮುಖ್ಯವಾಗಿರಬೇಕಾಗಿರೋದು ಕೃತಜ್ಞತೆ. ಆ ಕೃತಜ್ಞತಾ ಪೂರ್ವಕವಾಗಿ ಧನ್ಯತೆಯಿಂದ ನಾನು ನನ್ನ ಎಲ್ಲ ಜನರನ್ನು, ಎಲ್ಲ ಸನ್ಮಿತ್ರರನ್ನು, ಸಹೋದ್ಯೋಗಿಗಳನ್ನು, ಶಾಸಕರುಗಳನ್ನು, ಸಂಸದರನ್ನು, ಮಾಜಿ ಶಾಸಕರುಗಳು, ಸಂಸದರುಗಳು ಮತ್ತು ಹಿರಿಯ ನಾಯಕರುಗಳು, ಮಂತ್ರಿಗಳು, ಭಾಳಷ್ಟು ಜನ ಸಂಘಟನೆಗಳು, ರೈತ ಸಂಘಟನೆಗಳಾಗ್ಬೋದು, ದಲಿತ ಸಂಘಟನೆಗಳಾಗ್ಬೋದು, ಹಲವಾರು ಸಂಘಟನೆಗಳಿದ್ದಾರೆ. ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಸಹಕಾರ ಮಾಡಿ ಈ ಕೋಲಾರ ಜಿಲ್ಲೆಯಲ್ಲಿ ಇದ್ದಂಥ ಹಲವಾರು ಸವಾಲುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲಿಕ್ಕೆ ನಮ್ಮ ಜಿಲ್ಲಾ ಆಡಳಿತದೊಂದಿಗೆ ಕೈ ಜೋಡಿಸಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಅದರಿಂದ ಸರ್ಕಾರ ಈಗಾಗಲೇ ಆದೇಶ ಕೂಡ ಮಾಡಿದೆ. ನನ್ನ ನಂತರದಲ್ಲಿ ನಮ್ಮ ಬ್ಯಾಚ್ ಮೇಟ್ ಆಗಿರ್ತಕ್ಕಂಥ ಮಾನ್ಯ ಶ್ರೀ M.R. ರವಿಕುಮಾರ್ ಅವರು 1ನೇ ತಾರೀಕಿಂದ ಅವರು ಅಧಿಕಾರವನ್ನು ವಹಿಸ್ಕೊತಾ ಇದ್ದಾರೆ. ಪತ್ರಕರ್ತರ ಒಂದು ಸಹಕಾರ ನಾನು ಸದಾಕಾಲ ನೆನಪು ಇಟ್ಕೋತೀನಿ. ಬಹಳ ಆರೋಗ್ಯಕರವಾದಂಥ ಪಾಸಿಟಿವ್ ರೀತಿಯಲ್ಲಿ ಒಂದು ಆಡಳಿತವನ್ನು ಎಚ್ಚರಿಸ್ತಕ್ಕಂಥ ಮತ್ತು ಅದಕ್ಕೆ ಒಂದು ಸರಿಯಾದಂಥ ಒಂದು ದಿಕ್ಕನ್ನು ಹಾಕೊಡುವಲ್ಲಿ ನಮ್ಮ ಜಿಲ್ಲೆಯ ಹಿರಿಯರು ಮತ್ತು ಯುವ ಕ್ರಿಯಾಶೀಲ ಪತ್ರಕರ್ತರು ಕೂಡ ಭಾಳಷ್ಟು ನಮ್ಮ ಜೊತೆಯಲ್ಲಿ ಸಹಕಾರವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ವಿಶೇಷವಾದಂಥ ಒಂದು ನಮಸ್ಕಾರಗಳನ್ನು, ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದರ ಜೊತೆಯಲ್ಲಿ ಇದು ನನ್ನ ಮುಖ್ಯವಾದಂಥ ಇವತ್ತಿನ ಅಜೆಂಡಾ ಅಷ್ಟೇ, ಇನ್ನೇನು ಬೇರೆ ಏನೂ ಇಲ್ಲ. ಏನಾದರೂ ವಿಷಯಗಳಿದೆ, ನಾನು ಏನೋ ಮಾಡಿಬಿಟ್ಟಿದ್ದೀನಿ, ಆ ಕೆಲಸ ಮಾಡಿದ್ದೀನಿ, ಈ ಕೆಲಸ ಮಾಡಿದ್ದೀನಿ ಅಂತ ಯಾವುದನ್ನು ನಾನು ಹೇಳೋಕ್ಕೆ ಹೋಗೋದಿಲ್ಲ. ನಾನು ಏನಾದರೂ ಕೆಲಸ ಮಾಡಿದರೆ ಅದು ನನ್ನ ವೃತ್ತಿಯ ಭಾಗವಾಗಿ ಕೆಲಸ ಮಾಡಿದ್ದೀನಿ. ಒಬ್ಬ DC ಆಗಿ ಏನು ಕೆಲಸ ಮಾಡಬಹುದೋ, ಯಾವುದ್ಯಾವುದಕ್ಕೆ ಸರ್ಕಾರದ ಕಾರ್ಯಕ್ರಮಗಳನ್ನು ಯಾವ ರೀತಿ ನಾವು ಜಾರಿಗೆ ತರಬೇಕು, ಸರ್ಕಾರವನ್ನು ಸಾರ್ವಜನಿಕರ ಮನೆಯ ಬಾಗಿಲಿಗೆ ಹೇಗೆ ತಗೊಂಡು ಹೋಗಬೇಕು ಮತ್ತು ಜಿಲ್ಲಾ ಆಡಳಿತವನ್ನು ಜನಮುಖಿಯಾಗಿ, ಸಮಾಜಮುಖಿಯಾಗಿ, ಜನಸ್ನೇಹಿಯಾಗಿ ಆಡಳಿತವನ್ನು ಕೊಡಲಿಕ್ಕೆ ಹೇಗೆ ಸಾಧ್ಯವೋ ಅಷ್ಟನ್ನು ಕೂಡ ಮಾಡಲಿಕ್ಕೆ ನನಗೆ ತಾವೆಲ್ಲರೂ ಸಹಕಾರ ನೀಡಿದ್ದೀರಿ. ಅದಕ್ಕಾಗಿ, ಯಾಕೆಂದರೆ ನನಗೆ ಮತ್ತೆ ಇನ್ನೊಂದು ಅವಕಾಶ ಸರ್ಕಾರದಲ್ಲಿ ಸಿಗೋದಿಲ್ಲ. ಆ ಕಾರಣಕ್ಕಾಗಿ ನನಗೆ ಭಾಳ ಹೃದಯ ತುಂಬಿ ನಮ್ಮ ಕೋಲಾರದ ಜನರ
ಸೇವೆಯನ್ನು, ಅವರ ಒಂದು ಸಹಕಾರವನ್ನು ನೀಡೋದಕ್ಕೆ ನಾನು ಇಷ್ಟಪಡ್ತೀನಿ. ಇದು ಆಡಳಿತ ದೃಷ್ಟಿಯಿಂದ ಹೇಳ್ತೀನಿ. ಯಾಕೆಂದರೆ ಅದು ನಿನ್ನೆ ನಾನು ಯಾತಕ್ಕೆ ನಿನ್ನೆನೇ ಆ್ಯಕ್ಚುಲಿ ಇವತ್ತು ಇದನ್ನು ಪ್ರೆಸ್ ಮೀಟ್ ಇಟ್ಕೊಂಡು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ನಿನ್ನೆ ನಾನು ಲೋಕಾಯುಕ್ತ ಕಚೇರಿಗೆ ಹೋಗಿ ಒಂದು ವರದಿಯನ್ನು ಸಬ್ಮಿಟ್ ಮಾಡಬೇಕಾಗಿತ್ತು.